ಗೋಪಾಲಣ್ಣಿ, ಉತ್ತರ ಪ್ರದೇಶದಲ್ಲಿ ಹೊಸ ಕಾನೂನು ಮಾಡವ್ರಂತೆ ಕಣ. ಏನ್ಲ ಅದು ಉತ್ತರ ಪ್ರದೇಶದ ಕಾನೂನು? ಬಿಜೆಪಿಗೆ ಯಾರು ಓಟ್ ಹಾಕೋದಿಲ್ವೋ ಅವ್ರ ಮನೇನೆಲ್ಲ ಬುಲ್ಡೋಜರ್ ತಗೊಂಡು ಉಡಾಯಿಸ್ತೀನಿ ಅಂತೇನಾರ ಕಾನೂನು ಮಾಡವ್ರ ಹೆಂಗ್ಲ? ಏಥು ಅದಲ್ಲ ಕಣ, ಅಲ್ಲಿ ನಾಯಿಗಳಿಗೂ ಶಿಕ್ಷೆ ಅನೌನ್ಸ್ ಮಾಡೋರಂತೆ ಕಣ. ನಾಯಿ ಏನಾರ ಮನುಷ್ಯಂಗೆ ಕಡಿದ್ರೆ 10 ದಿನ ಜೈಲ್ಗೆ ಹಾಕ್ತಾರಂತೆ. ಅಕಸ್ಮಾತ್ 10 ದಿನ ಆದ್ಮೇಲೆ ಆಚೆಗೆ ಬಂದು ಆ ನಾಯಿ ಮತ್ತೆ ಯಾರಿಗಾರ ಕಡಿತು ಅಂದ್ರೆ ಮರಣ ದಂಡನೆ ಅಂತ ಕಣ. ಅಗಳಲ್ಲಿ ಇದ್ಯಾವ ಕಾನೂನ್ ಬಾ? ಆ ನಾಯಿಗೆ ಬೇಲ್ ತಗೊಳಕ್ ಏನಾರ ದಾರಿ ಮಾರ್ಗ ಐತೇನ್ಲ? ಮರಣ ದಂಡನೆ ಬದಲು ರಾಷ್ಟ್ರಪತಿಯ ಕ್ಷಮಾದಾನ ಏನಾರ ಐತೆ ಹೆಂಗಪ್ಪ? ಅದೇನು ಇಲ್ಲ ಕಣ, ನಾಯಿಗೆ ಜೈಲು ಮರಣ ದಂಡನೆ 2 ಆಪ್ಷನ್ ಇರೋದು. ಅಯ್ಯಯ್ಯೋ, ಒಲೆಗಡುಕರು ಕೇಸ್ಗಳೇ ವರ್ಷಾನುಗಟ್ಟಲೆ ನಡೀತವೆ. ಅಂತದ್ರಲ್ಲಿ ಇನ್ನ ನಾಯಿಗಳ ಕೇಸ್ ಬೇರೆ ಶುರುವಾದ್ವೇನ್ಲ? ನಡಿಲಿ ದೇಶದಲ್ಲಿ ಇನ್ನು ಏನೇನ್ ನಡೀತವೋ ನೋಡೋಣ. ಈ ನಾಯಿ ಸುದ್ದಿ ಬಿಟ್ಟು ಬೇರೆ ಏನಾರ ಐತೇನ್ಲ? ಐತೆ ಕಣ, ಎತ್ನಾಳು ಪಾರ್ಟಿ ಕಟ್ಟೋದು ಫಿಕ್ಸ್ ಆದ್ರೆ 2028ಕ್ಕೆ ಮುಖ್ಯಮಂತ್ರಿ ಆಗೋಯ್ತದಂತೆ. ಪಕ್ಷ ಕಟ್ಟುದು ಖಚಿತ, 28ಕ್ಕೆ ನಮ್ಮ ಸರ್ಕಾರ ಬರೋದು ನಿಶ್ಚಿತ, ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡುದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ. ನಮ್ಮದೇ ಸರ್ಕಾರ ಬರ್ತದೆ. ಯಾವುದಕ್ಕೂ ಇರ್ಲಿ ಅಂತ ಒಂದ್ಸತಿ ಬಿಜೆಪಿ ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡ್ಕೊಂಬರ್ರೆ ಕೇಳ. ನಾ ಯಾರನ್ನೂ ಭೇಟಿ ಆಗೋದಿಲ್ಲ. ನಾ ಭೇಟಿ ಕೇಳೋ ಜನರನ್ನ ಭೇಟಿ, ಜನತೆ ಜನಾರ್ದನ ಭೇಟಿ ಆಗ್ತೀನಿ. ಜನ ತಿಳ್ಕೊಡ್ತಾರೆ. ಸೂಪರ್ ಮಾಮಾ. ಗೋಪಾಲಣ್ಣಿ, ಇದು ಪಾರ್ಟಿ ಕಟ್ಟಕ್ಕೆ ಆಲ್ರೆಡಿ ಊರೂರ ಮೇಲೆ ಓಡಾಡ್ಕೊಂಡು ಜನಗಳನ್ನ ಮಾತಾಡಿಸ್ಕೊಂಡು ತಿರುಗ್ತೈತೆ ಕಣ. ಜನ ಸೇರದೆ ಬೇರೆ ಕಣ್ಲ, ಓಟ್ ಸೇರದೆ ಬೇರೆ ಅಂದಂಗೆ ಬಿಜೆಪಿಯಿಂದ ಇದ್ರ ಜೊತೆಗೆ ಸೇರ್ಕೊಂಡು ಪಾರ್ಟಿ ಮಾಡೋರು ಯಾರು ಅವ್ರಂತ ಹೆಂಗ್ಲ? ಎಲ್ಲರ ಸಂಪರ್ಕದಾರ. ಒಂದು ಪೂಜ್ಯ ತಂದೆ ಮತ್ತು ಅವರ ಮಗ ಬಿಟ್ಟು ಯಾರು ವಿಜೇಂದ್ರ ಅಧ್ಯಕ್ಷ ಆಗಿ ಮುಂದುವರಿಬೇಕಂತ ಯಾರು ಅನ್ನೋದಿಲ್ಲ. ಇದು ಬಹಳ ಸ್ಪಷ್ಟ ಇದೆ ಬಿಜೆಪಿಯಲ್ಲಿ. ಇಲ್ಲಿಕಂದ್ರೆ ಜೊತೆ ಘೋಷಣೆ ಮಾಡಿಬಿಡ್ತಿದ್ರು, ಪೂಜ್ಯ ತಂದೆಯವರ ಕಿರಿಯ ಪುತ್ರನ ರಾಜ್ಯದ ಅಧ್ಯಕ್ಷರಾಗಿ ಪುನರಾಯ್ಕೆ ಖಚಿತ, ನಿಶ್ಚಿತ, ಉಚಿತ ಅಂತ ಹೇಳ್ತಿದ್ವಿ. ಖಚಿತನೂ ಇಲ್ಲ, ಉಚಿತ ಇಲ್ಲ. ಇವತ್ತ ವಿಜೇಂದ್ರನ ಮೇಲೆ ಬಿಜೆಪಿ ಕೊಟ್ಟು ಜವಾಬ್ದಾರಿ ಕೊಡುವಂತ ಪರಿಸ್ಥಿತಿ ಹೈಕಮಾಂಡ್ದಲ್ಲಿ ಇಲ್ಲ. ಓ ಹಂಗಾರೆ ಸಿಕ್ಕಾಪಟ್ಟೆ ದೊಡ್ಡ ಪಾರ್ಟಿನೇ ಕಟ್ತೀಯ ಕಂಬುಳ್ಳಣ. ಆದ್ರೆ ಬಿಜೆಪಿ ವಾಪಸ್ ಬಾ ಅಂದ್ರೆ ಏನ್ ಮಾಡ್ತೀಯಪ್ಪ? ಈ ಬಿಜೆಪಿನ ರಿಪೇರಿ ಮಾಡಿ ಹೋಗ್ತಿರ್ತಿದ್ವಿ. ಬಿಜೆಪಿಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ, ಈ ಭ್ರಷ್ಟಾಚಾರಿಗಳು ಏನ್ ಅದಾರಲ್ಲ, ನೀವು ಎಷ್ಟು ಕೇಸ್ ಇದೆ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು? ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದ್ರೆ ಬಿಜೆಪಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರ, ನಾ ಖಾವುಂಗ ನಾ ಖಿಲಾವುಂಗ, ನಾನು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತೀನಿ. ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದೆ. ಇದುವೇ ಹೊಸ ಪಕ್ಷ ಕಟ್ಟಿ ರಾಜ್ಯಾದ್ಯಂತ ಓಡಾಡ್ಲಿ. ಪಾರ್ಟಿ ಕಟ್ಟಕ್ಕೋಸ್ಕರ ಅಲ್ಲಿ ಇಲ್ಲಿ ಮಡಗಿರೋ ಬ್ಲ್ಯಾಕ್ ಮನಿನೂ ಖರ್ಚಾಗ್ಲಿ. ಕೊನೆಗೆ ಯಡಿಯೂರಿಗಾಗಿದ್ದ ಎಕ್ಸ್ಪೀರಿಯನ್ಸು ಇದಕ್ಕೂ ಆಗ್ಲಿ ಅಂತ ವಿಶ್ ಮಾಡಿ ನಡ್ಲ ಮುಂದಕ್ಕೆ ಶಿವನಿ ಶಂಭುಲಿಂಗ.